ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಹೇಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಲಕ್ಕು ಮತ್ತು ಬೇಳೆ ಹಾಕಿ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ತೋರಿಸ್ತೀನಿ. ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ 1 ಕಟ್ ಪಾಲಕ್ ಸೊಪ್ಪಿದೆ. ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಈರುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ. ಟೊಮೊಟೊ 2 ಚಿಕ್ಕದು. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆ, ತೆಂಗಿನಕಾಯಿ ಒಂದು ಸ್ವಲ್ಪ, ಮತ್ತು ಕರಿಬೇವು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಅದು ಸಪ್ರೇಟ್ ಇಟ್ಟಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು, ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದೆಲ್ಲ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಆಯಿತಾ. ಮತ್ತು ಈಗ 1-2 ಕೂಗಿಸ್ಕೊಳ್ಳೋಣ. ಬೇಳೆ ಮತ್ತು ಸೊಪ್ಪು ಬೇಯಬೇಕು. ಕುಕ್ಕರ್ ಕೂಗೋಕ್ಕೆ ಒಂದು 5 ನಿಮಿಷ ಟೈಮ್ ಇದೆ. 5 ನಿಮಿಷದಲ್ಲಿ ನಾನೊಂದು ಸಾಂಗ್ ಆಡ್ತೀನಿ. ಯಾವುದಪ್ಪ ಅದು ಅಂದರೆ ಅದು ಅಂಬರೀಷ್ ಸರ್ ಸಾಂಗು. ಅದಂತೂ ನನ್ನ ಫೇವ್ರೆಟ್ ಸಾಂಗು. ನನಗೆ ತುಂಬ ಇಷ್ಟ ಆ ಸಾಂಗ್ ಕಂಡ್ರೆ. ನಾನು ಯಾವಾಗೂ ಅಂಗಡೀಲಿ ಕೆಲಸ ಮಾಡಬೇಕಾದ್ರೆ, ಮನೇಲಿ ಕೆಲಸ ಮಾಡಬೇಕಾದ್ರೆ ಅದನ್ನ ಹಾಕ್ಕೊಂಡು ಕೇಳ್ಕೊಂಡೇ ಸಾಂಗ್ ಕೆಲಸ ಮಾಡ್ತಾಯಿರ್ತೀನಿ. ನನಗಷ್ಟು ಇಷ್ಟ. ಯಾರು ಬೇಜಾರು ಮಾಡ್ಕೋಬೇಡಿ ಚೆನ್ನಾಗಿಲ್ಲ ಅಂದರೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಓಕೆನಾ. ಹಂಗಾಗಿ ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ. ಒಂದು ಪ್ರಯತ್ನ ಮಾಡ್ತೀನಿ, ಓಕೆನಾ. ನಾದ ಮಂದಿರದ ವೀದ ಹಿಂಚರದ ಮದುವೆ ಮಂಟಪದಲ್ಲಿ ನಲಿದವು ಲಕ್ಷ ದಕ್ಷತೆ, ಪಡೆದವು ಧಾನ್ಯ ಧನ್ಯತೆ, ಪ್ರೇಮ ಸಿಂಚನದ ಬಾಳ ಬಂಧನದ ಪ್ರೇಮ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು, ಪಡೆದವು ಸಕಲ ವಿಧಿಗಳು. ಋತುವಿನ ಪಥದಲ್ಲಿ ಬಾಳ ರಥವಿದೆ, ಪಯಣವ ಸವೆಸಲು ಪ್ರೇಮ ಜೊತೆಗಿರೆ. ഇരുಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ಜಿಗಿದು, ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಲ್ಯಾಣ ಮೇಘ, ಯೋಗ ಯೋಗದ ಮೇಘ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನಿಲಿಯ ಮೇಘ, ಮೇಘ ಮಲ್ಲರ ಮೇಘ. ಥ್ಯಾಂಕ್ ಯು. ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ನಾನು ಇದೇ ಫಸ್ಟ್ ಟೈಮು ಟ್ರೈ ಮಾಡಿರೋದು. ಯಾರು ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗಬೇಡಿ, ಓಕೆನಾ. ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಸಾಂಬಾರು ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಕ್ಕೊಳ್ಳಿ, ಆಮೇಲೆ ಬಿಟ್ಬಿಟ್ಟಿರಾ. ನಾನು ಅದೇ ವೀಡಿಯೋದಲ್ಲಿ ತೋರಿಸಿರಲಿಲ್ಲ, ಓಕೆನಾ. ಈಗ ಒಗ್ಗರಣೆಗೆ ಕಡಾಯಿ ಇಕ್ಕಿ ಸಾಸಿವೆ, ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡಿ ಅದನ್ನು ಸಾಂಬಾರು ಒಳಗಡೆ ಹಾಕೋಣ. ಈಗ ಕಾಯಿ ಹಾಕಿ ಚೆನ್ನಾಗಿ ತಿರುಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಂಬಾರು ರೆಡಿ ಆಯಿತು. ಇದಕ್ಕೆ ನಾನು ಬೇಳೆ ಸೊಪ್ಪು ಎರಡನ್ನೇ ಹಾಕಿ ಮಾಡೋದು, ಬೇರೆ ಯಾವುದೋ ಸೊಪ್ಪು ಮಿಕ್ಸ್ ಮಾಡಲ್ಲ. ಸೊಪ್ಪು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇರುತ್ತೆ ಅಂತಾರೆ. ನಾನು ಯಾವುದನ್ನು ಮಾಡೋಕ್ಕೋಗಲ್ಲ. ಯಾಕೇಳಿ ನನಗೆ ಬೇಳೆ ಪಾಲಕ್ ಸೊಪ್ಪಿನ ಸಾರೇ ತುಂಬ ಇಷ್ಟ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋ ಸಾಂಬಾರು ಅಂದರೆ ಸೊಪ್ಪಿನ ಸಾರು, ಪಾಲಕ್ ಮತ್ತು ಬೇಳೆ ಇದೆ. ನಾನು ಯಾವುದೋ ಸೊಪ್ಪು ನಾನು ಮಿಕ್ಸ್ ಮಾಡಲ್ಲ. ಹಂಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಬೇಳೆ ಮತ್ತು ಸೊಪ್ಪು ಸಾರು. ನಾನು ಮನೇಲಿ ಇದನ್ನು ಮಾಡಿಬಿಟ್ರೆ ನಮ್ಮ ಮನೆಯವರು, ನನ್ನ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಊಟ ಮಾಡ್ತಾರೆ. ಹಂಗಾಗಿ ನೀವು ಒಂದ್ಸತಿ ಟ್ರೈ ಮಾಡಿ. ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸೊಪ್ಪು ಸಾರು, ಅದ್ರ ಜೊತೇಲಿ 2 ಪೀಸ್ ಕಬಾಬ್ ಇದ್ರಂತೂ ಇನ್ನೂ ಮೈಂಡ್ ಬ್ಲೋಯಿಂಗ್ ಆಗಿಬಿಡುತ್ತೆ. ಆ ಥರ ಇರುತ್ತೆ ಸಾಂಬಾರದು. ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಪಾಲಕ್ ಬೇಳೆ ಸೊಪ್ಪಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ನೀವು
ನಾನು ಮಾಡೋದಂತೂ ಈ ಥರನೇ ನಮ್ಮ ಮನೇಲಿ. ಏಕೆ ನಾನು ಮಾಡೋ ಥರನೇ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ನಾನು ಮಾಡೋದು ಈ ಥರನೇ ಸೊಪ್ಪು ಸಾರು. ನಮ್ಮ ಮನೇಲಿ ತಿನ್ನೋದೇ ಜಾಸ್ತಿ ಈ ಥರನೇ. ಹಂಗಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಬಿಸಿ ಮುದ್ದೆನೂ ಕೂಡ ಆಯಿತು. ಓಕೆ ಬಾಯ್. ಒಮ್ಮೆ ನೀವು ಟ್ರೈ ಮಾಡಿ ಪ್ಲೀಸ್. ನನಗೆ ಕಮೆಂಟ್ ಮಾಡಿ ಹೇಳಿ, ನೀವು ಹೀಗೆ ಮಾಡಿ ಹೇಗಿತ್ತು ಟೇಸ್ಟು ಅಂತೇಳಿ. ಓಕೆನಾ? ಓಕೆ ಬಾಯ್.